ಸಮೂಹ ಕಟ್ಟಿಡ್ರಿ ನಿಬತ್ತು ಹಚ್ಕೊಂಡ ಮೇಡಮ್ ಏ ಮೊಸರಾಗಿಲ್ಲ ತೋರಿ ರಾತ್ ತೋರ್ಲ ಏನು ತೋರ್ಲ ಮೆತ್ತಾಗೈತಿ ಅದು ಬೆನ್ನಿವಲ್ರಿ ನಾ ಫ್ರೆಂಡ್ಸ್ ಇವತ್ತು ಈವ್ನಿಂಗ್ ಟೈಮಿಗೆ ಇದ್ರಿಗೆ ಅಂಟಿ ನಾನು ಕೂಡ ಒಂದು ಸ್ವಲ್ಪ ಪೇಟೆಗೆ ಹೋದವ್ರೆ ಅಲ್ಲೇ ಸೋಪ್ ಮತ್ತು ರಂಗೋಲಿ ಬೇಕಾಗಿತ್ತಂತ ಆದ್ರೆ ಅಜ್ಜಾಗ ಓದಾಕು ಬರಲ್ರಿ ರೇಟ್ ನನಗೆ ಕೇಳ್ತಿದ್ರು ಅಜ್ಜ ಇವಕ್ಕೆ ಇದಕ್ಕೆ ಇದೆ ಅಂತ ಅಂದಿದ್ದ ಇಲ್ರಿ ಅಜ್ಜಾರ ರಂಗೋಲಿಗೆ 10 ರೂಪಾಯಿ ರೀ ವಿಮ್ ಬಾರಿಗೂ ಅದು ಬಾಂಡೆ ತಿಕ್ಕೋ ಸೋಪ್ ಐತ್ರಿ ಅದಕ್ಕೂ 10 ರೂಪಾಯಿ ಅಂತ ಹೇಳಿ ಅದಕ್ಕೆ ನೋಡುವ ನೀ ಕರೆಕ್ಟ್ ಹೇಳಿದೆ ಉಳ್ಕಿದಾರ ಇದ್ರೆ ಏನಾರು ಹೆಂಗೆ ಮೋಸ ಮಾಡ್ತಾರೆ ನೋಡು ಅಂತ ನಾತಿದ್ರಿ ನಂತರ ಅಲ್ಲೇ ಸಾಂಬಾರ ಹಾಲು ಕಾಸೋದು ಹಾಲು ಹೆಪ್ಪಾಕೋದೆಲ್ಲ ಇಷ್ಟೆಲ್ಲ ಆಗೈತಿ ಈಗ ಪಟ ಒಂದೆರಡು ರೊಟ್ಟಿ ಮಾಡ್ತಾನೆ ನೋಡ್ರಿ ಸಾಂಬಾರನ್ನು ಆದಷ್ಟು ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿಶೇಖರ್ ವ್ಲಾಗ್ಸ್ ಆ್ಯಂಡ್ ರೆಸಿಪಿ ಮತ್ತು ಬೆಳಗ್ಗೆ ಎದ್ಗಳು ಅಡುಗೆ ಮಾಡ್ರೆ ಏನೋ ಒಂಥರ ಕೆಲಸ ಕಡಿಮೆ ಆಗ್ತೈತಿ ಮಧ್ಯಾಹ್ನ ಅಡುಗೆ ಅಂತಂದಾಗ ಪರಿಸ್ಥಿತಿ ಬಡ ಏನು ಹಾಗಾಗಿ ಒಂಥರ ನಷ್ಟ ಮಧ್ಯಾಹ್ನ ಒಂಥರ ಅಡುಗೆ ಹಿಂಗಾಗಿ ನಮ್ಮ ಕೆಲಸ ಲೇಟಾಗಿ ಬರುತ್ತೆ ಈಗ ನೋಡ್ರಿ ಎಲ್ಲ ಅರ್ಬಿ ಎಲ್ಲ ತೊಳೆದು ಹಾಕಿದ್ದು ಬಾಂಡೆ ಎಲ್ಲ ತೊಳೆದಪ್ಪಾಕಿನೂ ಅಷ್ಟು ತೆಗೆದ ಆನಂತರ ಅಲ್ಲೇ ಸಾಂಬಾರ ಹಾಲು ಕಾಸೋದು ಹಾಲು ಹೆಪ್ಪಾಕೋದೆಲ್ಲ ಇಷ್ಟೆಲ್ಲ ಆಗೈತಿ ಈಗ ಪಟ ಒಂದೆರಡು ರೊಟ್ಟಿ ಮಾಡ್ತಾನೆ ನೋಡ್ರಿ ಸಾಂಬಾರನ್ನು ಆದಷ್ಟು ಹೆಸರು ಕಾಳು ಸಾಂಬಾರನ್ನು ಮಾಡತ್ತನ್ರಿ ನಾನು ಯಾಕಂತಂದ್ರೆ ಈ ತೊಗರಿಬೇಳೆ ಸಾಂಬಾರ್ಗೆ ಸ್ವಲ್ಪ ಪಿತ್ತಕತ್ತಂತ್ರಿ ಅದಕ್ಕಾಗಿ ಜಾಸ್ತಿ ಏನಂದ್ರೆ ಹೆಸರು ಕಾಳು ಸಾಂಬಾರನ್ನು ಮಾಡೋದು ಇನ್ನು ಅದರಲ್ಲಿ ಅಡುಗೆ ಮಾಡಿದ್ರೆ ಹೆಸರು ಕಾಳು ಸಾಂಬಾರು ಹಿಂಗೆ ಇದು ಗುಂಡೆ ಲಾಯಕ್ ಅನ್ಸದ್ರಿ ಯಾಕಂದ್ರೆ ಇಲ್ಲೇ ಇದ್ರಾಗ ನೋಡ್ರಿ ಹೆಸರು ಕಾಳು ಇಷ್ಟು ಹಾಕಿ ಹೆಸರು ಕಾಳು ಸಾಂಬಾರು ಮಾಡೇನು ಹಿಂಗಿದ್ರೆ ಇಷ್ಟು ಲಾಯಕ್ ಅನ್ಸತಿ ಆಮೇಲೆ ಇಲ್ಲಿ ಹಾಲು ಕಾಸಿದ್ದೀನಿ ಇಲ್ಲಿ ಬದ್ನಿಕಾಯಿ ಪಲ್ಯ ನೋಡ್ರಿ ಬದ್ನಿಕಾಯಿ ಪಲ್ಯ ಮಾಡೇನು ಇದು ತುಪ್ಪ ರೀ ಒಂದು ಸ್ವಲ್ಪ ಸಿರಾ ಮಾಡಲಿ ತಟ ಹಾಂ ರೀ ಮಾಡಲಿ ನೀವು ನಡಿತೈತಿ ನೀವು ಗಂಟು ಹಿಡ್ದತ್ತಲ್ಲ ಇಲ್ಲೇ ನಾಳೆ ದೋಸೆಗೆ ನೆನೆ ಹಾಕೇನ್ರಿ ಇದ್ರಾಗ ಏನೇನು ಹಾಕೇನು ಅಂದ್ರೆ ಹೆಸರು ಕಾಳು ಜಾಸ್ತಿ ಹೆಸರು ಕಾಳು ಉದ್ದಿನ ಈಗ ಫಸ್ಟ್ ರೈಸ್ ಮಾಡಕ್ಕೂ ಇಲ್ಲೇ ಹಾಲು ಹಾಕೇನು ನೋಡ್ರಿ ಮೊಸರಿಂದ ಸ್ವಲ್ಪ ಇದಿತ್ತು ಅದಕ್ಕೆ ಹಾಲು ಹಾಕೇನು ಇಷ್ಟ ರೊಟ್ಟಿ ಮಾಡಿಬಿಡ್ರಿ ಹೆಂಗಾರ ಹಾಂ ಬೇಬಿ ನೀವು ಕರ್ಕೊಂಬರ್ರಿ ಹಂಗಾರ ಹಾಂ ರೊಟ್ಟಿ ಮಾಡಿಬಿಡ್ತೀನಿ ಹಂಗೆ ಬೀಳ್ಬೇಡಲ್ಲ ಏಯ್ ಮಾಶ್ ಇದನ್ನ ಯಾಕೆ ಹಿಂಗೇನು ಮಳೆ ಬರೋದತ್ರಿ ಹಾಂ ರೀ ಮಳೆಗಾಲದಾಗ ಅಷ್ಟೇ ಲೈಟ್ ಹೋಗ್ಕೊಂಡು ನಮ್ಮ ಬೈಲ್ ಹಂಗದಾಗ ತೆಗೀರಿ ಇದನ್ನು ಹಾಂ ಹಾಂ ಈಗ ಲೈಟ್ ಅದಾವಲ್ಲ ಈಗ ಯಾಕೆ ಲೈಟ್ ಹಚ್ಚತ್ತಿ ಇದನ್ನು ಹಚ್ತಿ ಅನ್ನೋದು ಹೆಂಗೆ ಹಚ್ಚದ್ರಿ ಅದು ಹೋಗೋದು ಹತ್ವತ್ತಲ್ರಿ ಯಾಕೋ ರೀ ಹತ್ವತ್ತು ಯಾಕಿದು ಹತ್ವತ್ತು ನೋಡ್ರಿ ಯಾಕೋ ಯಾಕೆ ಮೇಡಮ್ನ ಕಿತ್ಬಿ ಮೇಡಮ್ ಏನೋ ಮಾಡಿ ನೋಡಿ ಹತ್ವತ್ತು ನೋಡ್ರಿ ಹತ್ವ ಇದನ್ನು ತೆಗಿರ್ಲ ನಂಗೆ ರೊಟ್ಟಿ ಮಾಡೋಕೆ ಆಗೋಲ್ಲ ಆ ಕಡೆ ಅಲ್ಲೇ ಇಡ್ತೀರ ಹಂಗೆ ಅಲ್ಲೇ ಇಟ್ಬಿಡ್ರಿ ಸ್ವಲ್ಪ ದಬಾಯಿ ಕೊಡ್ರಪ್ಪ ಪ್ಲೀಸ್ ಹಾಂ ರೊಟ್ಟಿ ಹಿಟ್ಟು ಸಿಡಿತೈತ್ರಿ ಅದಕ್ಕಿಲ್ಲೇ ಪ್ಲೀಸ್ ಹೆಲ್ಪ್ ಮೀ ಆರಾಮಿಲ್ಲ ಅಂದರು ಏನು ಪಾಠ ಬೆಳಿಗ್ಗೆ ಅಂದ್ರೆ ರೊಟ್ಟಿ ಮಾಡಿಬಿಡ್ತಾನೆ ನೋಡಿ ನಾನು ಮಧ್ಯಾಹ್ನ 1:15 ಆಗಿತ್ತು ಟೈಮ ಅವಾಗ ಬಿಸಿ ರೊಟ್ಟಿ ಮಾಡಾಕತ್ತಿ ನೋಡ್ರಿ ಬೆಳಗ್ಗೆ ಅವಲಕ್ಕಿ ನಾಷ್ಟ ಆಯಿತು ಯಜಮಾನ್ರೆ ಅವಲಕ್ಕಿ ಇಷ್ಟಪಡೋದಿಲ್ಲ ರೀ ಆ್ಯಸಿಡಿಟಿ ಆಕತಿ ಸುಟ್ಟಾಗತ್ತಂತಾರು ಆದ್ರೆ ಬಿಸಿ ಇದ್ದಾಗ ಒಂದು ಸ್ವಲ್ಪ ಲೆಮನ್ ಹಾಕೊಂಡು ತಿಂದ್ರೆ ಹಂಗೇನು ಆಗೋದಿಲ್ಲ ನನಗೆ ಹಂಗೇನು ಅನ್ಸೋದಿಲ್ಲ ರೀ ಒಟ್ಟು ನಾ ಮಾತ್ರ ತಿಂದಿರ್ತಾನು ಈಗ ಅಡುಗೆ ನೋಡ್ರಿ ರೊಟ್ಟಿ ಅಂತೂ ಆಯಿತು ರೊಟ್ಟಿ ಮಾಡಿದವ್ರ ಏನಂದ್ರೆ ಈ ಥರ ನಮ್ಮ ಊಟದೊಳಗೆ ಹೆಪ್ಪಾಕೇನು ಆದ್ರೆ ಮೊಸರು ಆಗಲಿಲ್ಲ ಇಲ್ಲಿ ನೋಡ್ರಿ ಸೌತೆಕಾಯಿ ಆನಂತರ ಅದೇನು ಸಾಂಬಾರು ಮಾಡಿದ್ನಲ್ಲ ರೀ ಹೆಸರು ಕಾಳು ಸಾಂಬಾರು ಬದ್ನಿಕಾಯಿ ಪಲ್ಯ
ಖಾರ ರೊಟ್ಟಿ ಹಚ್ಕೊಂಡ್ ತಿನ್ನಕತ್ರ ಭಾರಿ ಮಸ್ತ್ ಇರ್ತೈತೆ ರೀ. ಆದಷ್ಟು ಎಲ್ಲರೂ ಒಬ್ಬೊಬ್ಬರು ರೈಸ್ ಇಟ್ಟು ಉಣ್ತಾರೆ ರೀ, ಹೆಂಗೆ ಉಣ್ತಾರೆ ಯಾಂಬಲ್ಲ. ಯಾಕಂದ್ರೆ ನಮ್ಮ ಯಜಮಾನ್ರಂತೂ ರೈಸ್ ಮಾಡಿದ್ದು ಇಷ್ಟ ಅಂತೆ ಅವು ಹಂಗೆ ಹೊಟ್ಟೆ ತುಂಬಿಲ್ಲ ನನಗೆ ಅನ್ಕೊತ ನಿಂತ್ಬಿಡ್ತಾರೋ. ಹಾಗಾಗಿ ನಾವು ರೊಟ್ಟಿಯಾರ ಚಪಾತಿಯಾರ ಕಂಟಿನ್ಯೂ ಇರಬೇಕು. ಅದ್ರಾಗ ಚಪಾತಿ ತಿಂದ್ರಂತೂ ಅಂತೂ ಆಗೇ ಬರಲ್ಲ ರೀ ಅವ್ರು. ಹೀಟ್ ಭಾಳ ಆಗತೈತಿ ಯಾವ್ದಾಗತ್ತೈತೆ ಅಂತ ಹೇಳ್ಕೊತ ನಿಂತ್ಬಿಡ್ತಾರೋ. ಹಾಗಾಗಿ ನಮ್ಮ ಸಂಬಂಧ ಎಲ್ಲಿದ್ದು ಬಿಡ ಅಂಥೇಳಿ ನಾವು ಜಾಸ್ತಿ ರೊಟ್ಟಿನೇ ಮಾಡ್ತೇವೆ ನೋಡಿರಿ. ಹಿಟ್ಟು ನಾನು ಯಾಕೋ ಹಿಟ್ಟು ರೀ ಫುಲ್ ಉಟ್ಟು ಬಿಸ್ಕೊಂಬಂದಾರು. ನಂಗೆ ರೊಟ್ಟಿ ತಿರ್ಗವಲ್ಲು ರೀ, ಅದಕ್ಕೆ ಒಂದು ಸ್ವಲ್ಪ ಲಟ್ಟಿಸೇ ಮಾಡಿ ನೋಡಿರಿ ರೊಟ್ಟಿ. ಆನಂತರ ಉಪ್ಪಿನಕಾಯಿ ಹಚ್ಚುವಾಗ ಮರೆತು ಅಲ್ಲಿ ವಿಡಿಯೋ ಮಾಡ್ಕೊತ ಏನು ಮಾಡೀನಿ ಅಂದ್ರೆ ತಾಟೆ ಹಚ್ಚೋದು ಬಿಟ್ಟು ರೊಟ್ಟಿ ಹಚ್ಚತ್ತ ನೋಡಿರಿ ನಾ ಅಂತಾಕಿ. ಒಮ್ಮೊಮ್ಮೆ ಮರೆತು ಹಂಗಾಗಿ ಬಿಡ್ತೈತೆ ನೋಡಿರಿ, ತಲೆಯಾಗ ಒಂದು ಏನಾರು ಇಟ್ಕೋದು ಒಂದು ಹಚ್ಚುವಾಗ ಎಲ್ಲಾರು ಯಜಮಾನ್ರೆ ಈ ಥರ ರೊಟ್ಟಿಗೆ ಹಚ್ಚಿದ್ದೀನಿ ಅಂತ ಅನ್ನತ್ತಿದ್ರು. ಇಲ್ಲಿ ತಗೋರಿ ಹಂಗೆ ಹಚ್ಚೇನೋ ಅಂತಾನೆ. ಇನ್ನು ಯಜಮಾನ್ರಿಗೆ ಊಟಕ್ಕೆ ಹಚ್ಕೊಟ್ನಿ. ಅವ್ರು ಊಟ ಮಾಡಿ ಹೊರಗೆ ಹೋಗ್ತಾನೆ ಅನ್ನತ್ತಿದ್ರು, ಕೆಲಸ ಐತೆ ಅಂತೇಳಿ. ಇಲ್ಲೇ ಇನ್ನೊಂದು ಹೇಳ್ಬೇಕಂದ್ರೆ ರೀ, ರೊಟ್ಟಿ ಮಾಡೇನಿ ರೀ, ರೊಟ್ಟಿ ತಿನ್ನತ್ತವು ಅನ್ನನ ಮಾಡೇನಿ ರೀ ನಾನು. ಅಯ್ಯ ನನ್ನ ಶಿವನ ಅಂದ್ಕೊಂತ ನಾನು ಮತ್ತೆ ಹೊಳ್ಳೆ ಇಲ್ಲಿ ಅನ್ನ ಮಾಡಕ್ಕಿಟ್ಟು ನೋಡಿರಿ. ಈ ರೇಷನ್ ಅಕ್ಕಿಯನ್ನು ಮೆತ್ತಗೆ ಹಾಕ್ತಾವೆ ರೀ ಇವು, ಅಂದ್ರೆ ಅನ್ನ ಪೂರ್ತಿ ಮೆತ್ತಗೆ ಆಕತಿ. ಅದಕ್ಕಾಗಿ ಆದಷ್ಟು ನೆನೆ ಇಟ್ಟು ಮಾಡಿರ್ತಾನು. ಇನ್ನು ರೊಟ್ಟಿ ಆದಮೇಲೆ ಏನು ಕೆಲಸ ಹೇಳ್ರಿ, ರೊಟ್ಟಿ ತಿಂದು ರೀ, ರೊಟ್ಟಿ ತಿನ್ನದ್ರ ಅದು ಅನ್ನ ನೋಡಿರಿ ಇಷ್ಟು ಅನ್ನ ಮಾಡಿರ್ತಾನೆ ರೀ. ನಾವು ಒಂದೇ ಬೌಲ್ನಷ್ಟು ಅಕ್ಕಿ ಹಾಕಿರ್ತಾನು. ಆದಷ್ಟು ಬಿಸಿದೇ ಉಣ್ಬೇಕಂತ ಹೇಳಿ. ಆಮೇಲೆ ಕ್ಲೀನಿಂಗ್ ಮಾಡೋದು ಅಂತಲ್ರಿ, ಅದು ಮೇನ್ ಜಡ ನೋಡಿರಿ. ಇದನ್ನು ಒರೆಸ್ಕೊಂತ ನಮ್ಮ ಮನ್ಯಾಗದು ಏನು ಆಕತ್ರಿ, ಹಳ್ಳಿ ಒಳಗೆ ಕೊನೆ ಮನ್ಯಾಗ ಬಾಡ್ತಿದ್ರು. ಅಂದ್ರೆ ರೊಟ್ಟಿ ಬಿಡುವಂಥ ಕಲ್ಲು ಐತೆ, ಅದ್ರಾಗ ಮಾಡ್ತಿದ್ರು. ಅದು ತೆಳಗೆ ಒಂದು ಸ್ವಲ್ಪ ಬೀಳ್ತಿತ್ತು ಬಿಡು ಸುತ್ತು ಕಡೆ. ಆದರೆ ಇದೇ ಚಲೋ ಅನ್ಸುತ್ತೆ ಹಂಗೆ ನೋಡ್ಬೇಕಂದ್ರೆ. ಹಿಂಗೆ ಸ್ವಚ್ಛ ಮಾಡಿಬಿಟ್ರೆ ಮುಗಿದು ಹೋಯ್ತು. ಇನ್ನು ಇವನು ಬಾಂಡೆ ತಿಕ್ಕುದಿಲ್ಲ ರೀ, ನಾನು ಸಾಯಂಕಾಲ ತಿಕ್ತಾನೆ ಅಂತ ಇಟ್ನಿ. ಮತ್ತು ಸಾಯಂಕಾಲ ಏನು ಹೆಣ್ಮಕ್ಳಿಗೆ ನೋಡ್ರಿ ನೀವು, ಅದು ಬೆಳಿಗ್ಗೆ ಎದ್ದು ನಾಷ್ಟ ಏನು ಮಾಡೋದು, ಅದು ಮನ್ಯಾಗ ಇದ್ದವ್ರಿಗಂತೂ ಭಾಳ ಕಠಿಣ. ಎಲ್ಲರೂ ಜಾಬ್ ಮಾಡೋರು ಇದ್ರು ಅಂತ ಏನಾಕತ್ರಿ, ಬಡ ಬಡ ರೊಟ್ಟಿ ಮಾಡ್ಕೊಂಡು ತಿಂದು ಹೋಗ್ಬಿಡ್ತಾರೆ. ಆದ್ರೆ ಹರ್ಯಾಗ ನಾಷ್ಟ ಬೇರೆ, ಮಧ್ಯಾಹ್ನ ಊಟ ಬೇರೆ, ಅಡುಗೆ ಮತ್ತು ಸಾಯಂಕಾಲ ಚಹಾ ಅದು ಇದು, ಮತ್ತು ಸಂಜೆ ರಾತ್ರಿ ಏನು ಊಟ ಏನು ಅನ್ನೋದು ಅನಿಸ್ತೈತಿ. ಇಲ್ಲಿ ನೋಡಿರಿ ಸಾಯಂಕಾಲ ಟೈಮಿಗೆ ಕುಂತೇನೆ ನಾನು ಕಸ ಹೊಡಿಬೇಕಂತೇಳಿ. ನನ್ನ ಮಗಳು ಮನೆಯೆಲ್ಲ ಹಿಂಗೆ ಹರಿ ಕುಂತಾಳು. ಆಕಿಗೆ ಬೇಕು ಅಂತ ನಿಂತಿದ್ನಿ, ಏನಮ್ಮ ಇಷ್ಟೆಲ್ಲ ಹರಿವಿದಿ ನೀನು ಅಂಥೇಳಿ. ಆಕಿ ತೆಗ್ದಿಡ್ತಿ ಅಂದ್ರೆ ಇಲ್ಲ ಇಡಂಗಿಲ್ಲ ನಾ ಅಂಥೇಳಿ ಅನ್ನತ್ತಿದ್ಳು. ಇಡಮ್ಮ ಅಂತಂದ್ರು, ಇಡಾತಿರ್ಕಿಲ್ಲ ನೋಡಿರಿ ಫ್ರೆಂಡ್ಸ್. ಸಾಯಂಕಾಲ ಟೈಮಿಗೆ ಮನೆಯೊಳಗೆ ಧೂಪ ಹಾಕ್ಬೇಕಂತ ಹೇಳಿ ಅಂತಾರೆ. ಆದಷ್ಟು ನಮ್ಮ ಅಜ್ಜಿ ಆಯ್ತು ನಮ್ಮ ಮಮ್ಮಿ ಆಯ್ತು ಅಂತಿರ್ತಾರೆ. ನಾವು ಮೊದಲಿಂದ ಮಾತ್ರ ಶುಕ್ರವಾರಕ್ಕೊಮ್ಮೆ ಅಥವಾ ಮಂಗಳವಾರ ಹಿಂಗೂ ಹಾಕಿರ್ತೀವಿ, ರವಿವಾರ ಹಾಕಿರ್ತೀವಿ. ಈ ಇಡ್ಲಿ ಇದು ನೆನಪಾತಂದ್ರೆ ಕಂಟಿನ್ಯೂ ಹಾಕೇ ಬಿಡ್ತಾನೆ ರೀ. ಇವತ್ತು ಯಜಮಾನ್ರು ಇದ್ರೆ ಹಾಗಾಗಿ ಅವ್ರ ಕೈಯಾನ ಕೊಟ್ಟು ಊದು ಹಾಕ್ಬೇಕಂತ ಅನ್ನತ್ತಿದ್ನಿ. ಅವರು ಹಾಕತ್ತಿದ್ರು ನೋಡಿರಿ. ಇವತ್ತಿನ ವ್ಲಾಗ ಇಷ್ಟ ಆಗೈತೆ ಅಂತ ತಿಳ್ಕೊತೇನೆ ರೀ. ಅದೇ ರೀತಿ ತೋರ್ದನ ಉದಿನ ಡಿಪಿ ಇದ್ದಿದ್ದಾಗ ಸಮ್ಮ ಕೊಟ್ಟಿಡ್ರಿ. ಸಮ್ಮ ಕೊಟ್ಟಿಡ್ರಿ ನಿಬತ್ತು ಹಚ್ಕೊಂಡ ಮೇಡಮ್.